ತತ್ತಜ್ಜನು ತತ್ತಜ್ಜನು ತಗದಿಂ ತತ್ತಜ್ಜನು ತತ್ತಜ್ಜನು ತಾಂ 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 ತತ್ತಜ್ಜನು ದೀಂ ತತ್ತಜ್ಜನು ತಗದಿಂ ತತ್ತಜ್ಜನು ದೀಂ ತತ್ತಜ್ಜನು ತಾಂ ತತ್ತಜ್ಜನು ದೀಂ ತತ್ತಜ್ಜನು ತಗದಿಂ ತತ್ತಜ್ಜನು ದೀಂ ತತ್ತಜ್ಜನು ತಾಂ ತತ್ತಜ್ಜನು ತಗದಿಂ ತತ್ತಜ್ಜನು ತಾರ್ಕಿತ ತಲಾಂತು ತಗದಿಂ ತಾಂ ತತ್ತಜ್ಜನು ದೀಂ ತತ್ತಜ್ಜ ತಾರ್ಕಿತ ತಲಾಂತು ತಗದಿಂ ತಾಂ ತತ್ತಜ್ಜನು ದೀಂ ತತ್ತಜ್ಜ ತಾರ್ಕಿತ ತಲಾಂತು ತಗದಿಂ ತಾರ್ಕಿತ ತಲಾಂತು ತಗದಿಂ ನನ್ನ ಮುದ್ದಾದ ಮಕ್ಕಳೇ, ನಾನು ನಿಮ್ಮ ಅಜ್ಜಿ. ನಿಮಗಾಗಿ ನಾನು ಹೊಸ ಕಥೆಯನ್ನು ತಂದಿದ್ದೀನಿ. ಈ ಒಳ್ಳೆ ಕಥೆಯ ಬಗ್ಗೆ ನಿಮಗೆ ಖಂಡಿತ ತಿಳಿದಿರಲ್ಲ. ಅದೇನು ಅಂತ ನೀವು ತಿಳ್ಕೊಳ್ಳೋಕೆ ಉತ್ಸುಕರಾಗಿದ್ದೀರಾ? ಈ ಜಗತ್ತಿನ ಸೃಷ್ಟಿ ಹೇಗಾಯಿತು? ನೀಲಿ ಬಣ್ಣದ ಆಕಾಶ, ಮಿನುಗುತ್ತಿರುವ ನಕ್ಷತ್ರಗಳು, ಪ್ರಕಾಶವನ್ನು ಚೆಲ್ಲುವ ಸೂರ್ಯ, ಅಂದವಾದ ಚಂದ್ರ, ಅತಿ ಆಳವಾದ ಸಮುದ್ರ ಹಾಗೂ ನದಿಗಳು, ಬಣ್ಣ ಬಣ್ಣದ ಚಿಟ್ಟೆಗಳು, ವಿಧ ವಿಧವಾದ ಪ್ರಾಣಿಗಳು, ಬೇರೆ ಬೇರೆ ಋತುಗಳು, ಗ್ರೀಷ್ಮ, ಶೀತ, ವಸಂತ, ಇನ್ನು ಏನೇನೋ. ಪುಟಾಣಿಗಳೇ, ಬನ್ನಿ ನಾವು ಆನಿಮೇಷನ್ನ ಒಂದು ರೋಮಾಂಚಕರವಾದ ರೂಪವನ್ನು ನೋಡೋಣ. ನಮ್ಮ ಇಂದಿನ ಕಥೆಯ ಹೆಸರು ನೋಹನ ನಾವೆ. ಈ ಕಥೆಯಿಂದ ನೀವು ಒಳ್ಳೆ ವಿಷಯಗಳನ್ನ ಕಲ್ತ್ಕೋಬಹುದು. ಬೈಬಲ್ ಪ್ರಕಾರ ನೋಹನ ನಾವೆಯನ್ನು ಯಾಕೆ ಕಟ್ಟಿದ್ರು ಗೊತ್ತಾ? ಅದು ದೇವರ ಆಜ್ಞೆಯಂತೆಯೇ ಸೃಷ್ಟಿಸಲ್ಪಟ್ಟಿತ್ತು. ಕಾರಣ ನೋಹ ಹಾಗೂ ಅವನ ಕುಟುಂಬ ಬೇರೆ ಬೇರೆ ಜೀವರಾಶಿಗಳನ್ನು ಪ್ರಳಯದಿಂದ ಕಾಪಾಡುವುದಕ್ಕಾಗಿ. ನೋಹ ದೇವರಿಂದ ಸೃಷ್ಟಿಸಲ್ಪಟ್ಟ ಒಂದು ಉನ್ನತವಾದ ಮನುಷ್ಯ. ಅವನು ತನ್ನ ಪವಿತ್ರತೆಯಿಂದ ಈ ಭೂಮಿಯನ್ನು ಅಳಿವಿನಿಂದ ಕಾಪಾಡಿದನು. ನೋಹ ನಿಷ್ಕಳಂಕವಾದ ಮತ್ತು ಕೊರತೆ ಇಲ್ಲದಂಥ ಮನುಷ್ಯ. ಈ ಜಗತ್ತಿನಲ್ಲಿ ಎಲ್ಲ ಜೀವರಾಶಿಗಳ ಸೃಷ್ಟಿಗೆ ಕಾರಣವಾಗಿದವನು. ಆದ ಮತ್ತು ಹವ್ವ ಇವರೇ ನಮ್ಮ ಹಿರಿಯ ಹೆತ್ತವರು ಎಂದು ಎಲ್ಲ ಜೀವಿಗಳಿಗೆ ಮಾತ್ರ ಅಲ್ಲ, ಬೈಬಲ್ ಕೂಡ ಹೇಳುತ್ತೆ. ಆದರೆ ಎಲ್ಲಿಂದ ನೋಹ ಬಂದನು? ಮನುಷ್ಯನ ಜನನ ವೃದ್ಧಿಯಾಗುವುದರಲ್ಲಿ ಅವನ ಪಾಲು ಏನು? ಒಬ್ಬ ಏಕಾಂಗಿಯಾಗಿ ಅವನಿಂದ ದೇವರ ಆಶೀರ್ವಾದವನ್ನು ಪಡೆದು ಜಗತ್ತನ್ನು ಮತ್ತೆ ಹಳೆಯ ಸ್ಥಿತಿಗೆ ತರಲು ಅವನಿಂದ ಹೇಗೆ ಸಾಧ್ಯವಾಯಿತು? ಮನುಷ್ಯ ಈ ಭೂಮಿಯಲ್ಲಿ ಹೇಗೆ ಸೃಷ್ಟಿಯಾದ ಎಂಬ ಗುಟ್ಟನ್ನು, ಆ ಆಶ್ಚರ್ಯಗೊಳಿಸುವ ನಿಜವನ್ನು ಈ ದೃಶ್ಯದ ಮೂಲಕ ನೋಡೋಣ. ದೇವರ ಅತಿಕೋಪಕ್ಕೆ ಕಾರಣವೇನು? ನೋಹ ದೇವರ ಶಿಕ್ಷೆಗಾಗಿ ಕಾದಿದ್ದು, ಅದನ್ನು ಪಡೆದು ಮತ್ತೆ ಭೂಮಿಗೆ ಜೀವಂತವಾಗಿ ಬಂದದ್ದು ಹೇಗೆ? ಇದುವೇ ಮನುಷ್ಯ ಎಂಬ ದಿವ್ಯ ದರ್ಶನದ ಬಗ್ಗೆ ತಿಳಿಯುವ ಮೊದಲು ಹಾಗೂ ಬಹಳ ಮುಖ್ಯವಾದ ನಿಜಚಿತ್ರ. ದೇವರು ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದನು. ಭೂಮಿ ಆಕಾರವಿಲ್ಲದೆ ಅಗಲವಾಗಿ ಮಾತ್ರ ಕಾಣಿಸುತ್ತಿತ್ತು. ಎಲ್ಲಿ ನೋಡಿದರೂ ಕತ್ತಲೆಗೂಡಿತ್ತು. ಅಲ್ಲಲ್ಲಿ ಬೆಳಕು ಕಾಣಿಸಲಿ. ದೇವರು ಬೆಳಕನ್ನು ಕತ್ತಲೆಯಿಂದ ಬೇರ್ಪಡಿಸಿ ಬೆಳಕು ಕಾಣಿಸುವ ಕಾಲವನ್ನು ಹಗಲು ಎಂದು, ಇರುಳುಗೂಡಿದ ಸಮಯವನ್ನು ರಾತ್ರಿ ಎಂದು ಹೆಸರಿಟ್ಟನು. ಅದೇ ರೀತಿ ಮುಂಜಾನೆ ಹಾಗೂ ಸಾಯಂಕಾಲವನ್ನು ಬೇರ್ಪಡಿಸಿದನು. ನೆಲವನ್ನು ಸುತ್ತಿ ಕಡಲು ಇರಲಿ ಎಂದು ಎಣಿಸಿದನು.
ದೇವರು ನಿರಂತರವಾದ ಆಕಾಶವನ್ನು ಕರೆದನು. ಒಣನೆಲ ಕಾಣಿಸಿತು. ಆ ಒಣನೆಲಕ್ಕೆ ದೇವರು ಭೂಮಿ ಅಂತ ಹೆಸರಿಟ್ಟನು. ಭೂಮಿಯಲ್ಲಿ ಹುಲ್ಲು ಸಣ್ಣ ಗಿಡಗಳು ಬೆಳೆಯಲಿ, ಆ ಗಿಡಗಳ ಮೂಲಕ ಬೀಜಗಳು ಸಿಗಲಿ, ಫಲಮರಗಳ ಮೂಲಕ ಹಣ್ಣುಗಳು ಸಿಗಲಿ, ಎಲ್ಲ ಕಡೆ ಹಸಿರಾಗಿ ಕಾಣಿಸಲಿ, ಮನಸ್ಸನ್ನು ಸೆಳೆಯುವ ಹೂವುಗಳು ಅರಳಲಿ. ಹಣ್ಣುಗಳು, ಬೀಜಗಳು ಮತ್ತು ಹಲವು ರೀತಿಯ ಹಕ್ಕಿಗಳು ಎಲ್ಲವನ್ನೂ ಸೃಷ್ಟಿ ಮಾಡಿದನು. ಎಲ್ಲವೂ ಅವನ ಇಚ್ಛೆಯಂತೆಯೇ ಸೃಷ್ಟಿಯಾದವು. ದೇವರು ಎಲ್ಲವೂ ಸಂತೋಷವಾಗಿ ಇರಬೇಕು ಎಂದು ಭಾವಿಸಿದರು. ಬೆಟ್ಟಗಳು ಮತ್ತು ಸಣ್ಣ ಗುಡ್ಡಗಳು ಕಾಣಿಸಲಿ, ನೀರು ಬೆಟ್ಟಗಳಿಂದ ಹರಿದು ಆ ನೀರು ಹಸಿರಾದ ನೆಲಗಳಿಗೆ ಹೋಗಿ ಸೇರಲಿ. ಹೀಗೆ ಬೆಟ್ಟಗಳನ್ನು ಮತ್ತು ಗುಡ್ಡಗಳನ್ನು ಸೃಷ್ಟಿಸಿದನು. ಎಲ್ಲವೂ ಮಿತಿಯಿಲ್ಲದ ಸೌಂದರ್ಯದೊಂದಿಗೆ ಕಾಣಿಸಿದವು. ದೇವರು ಇವೆಲ್ಲವನ್ನೂ ಆಶ್ಚರ್ಯದಿಂದ ನೋಡಿದನು. ಅವನು 2 ದೊಡ್ಡ ವೇಳೆಗಳನ್ನು ಸೃಷ್ಟಿಸಿದನು. ಕಡಿಮೆ ಬೆಳಕು ಇರುವ ವೇಳೆಗೆ ರಾತ್ರಿ ವೇಳೆ ಎಂದು, ಒಳ್ಳೆಯ ಬೆಳಕಿರುವ ವೇಳೆಗೆ ಹಗಲೆಂದು ಬೇರ್ಪಡಿಸಿದನು. ಅವನು ಮಿನುಗುವ ನಕ್ಷತ್ರಗಳನ್ನು ಸೃಷ್ಟಿಸಿದನು. ರಾತ್ರಿಯಲ್ಲಿ ಬೆಳಕು ಕೊಡಲು ಚಂದ್ರನನ್ನು, ಹಗಲಿನಲ್ಲಿ ಬೆಳಕು ಕೊಡಲು ಸೂರ್ಯನನ್ನು ಸೃಷ್ಟಿಸಿದನು. ಸೂರ್ಯನು ಬೆಳಕನ್ನು ಮತ್ತು ಶಕ್ತಿಯನ್ನು ಕೊಡಲಿ, ಚಂದ್ರನು ಉತ್ಸಾಹ ಮತ್ತು ಶಾಂತಿಯನ್ನು ಹರಡಲಿ. ಸೂರ್ಯನನ್ನು, ಚಂದ್ರನನ್ನು ತನ್ನ ಇಚ್ಛೆಯಂತೆಯೇ ಸೃಷ್ಟಿಸಿದ ಮೇಲೆ ಸೂರ್ಯನು ತನ್ನ ಬೆಳಕನ್ನು ಭೂಮಿಯ ಎಲ್ಲಾ ಭಾಗಗಳಲ್ಲೂ ಹರಡಿ ತನ್ನ ಪ್ರಕಾಶವನ್ನು ಹೊರಹಾಕಿತು. ಚಂದ್ರನು ಅದೇ ರೀತಿ ರಾತ್ರಿಯಲ್ಲಿ ಕಾಣಿಸಿ ತಂಪನ್ನು, ಶಾಂತಿಯನ್ನು ನೀಡಿತು. ನೆಲದ ಎಲ್ಲ ಮೂಲೆಗಳಲ್ಲೂ ನೀರು ಮತ್ತು ಗಾಳಿ ತುಂಬಿರಲಿ. ಎಲ್ಲ ಜೀವರಾಶಿಗಳು ಸಂತೋಷದಿಂದ, ಆನಂದದಿಂದ ಇರಬೇಕು. ಅಲ್ಲಲ್ಲಿ ಮರಳು ಭೂಮಿ ಮತ್ತು ಬಿಸಿಲು ಕುದಿರೆ ಕಾಣಿಸಲಿ. ಅಲ್ಲಲ್ಲಿ ಅಗ್ನಿ ಪರ್ವತ, ಬೆಚ್ಚಗಿರುವ ನೀರು, ಅಲ್ಲಲ್ಲಿ ಹಿಮವು, ವಸಂತವು ಕಾಣಿಸಲಿ. ಅಲ್ಲಲ್ಲಿ ಮಂಜಿನ ಗೆಡ್ಡೆ, ಹಿಮ ಮೂಡಿದ ಬೆಟ್ಟಗಳು ಮತ್ತು ನೆಲಪ್ರದೇಶವು ಕಾಣಿಸಲಿ. ಅವರ ಇಚ್ಛೆಯಂತೆಯೇ ಮರಳು ಭೂಮಿ ಕಾಣಿಸಿತು. ಅದೇ ರೀತಿ ನೀರು ಬುಗ್ಗೆಗಳಲ್ಲಿ ಬಿಸಿ ಮತ್ತು ತಂಪಾದ ನೀರು ಉಂಟಾಗಿ ನೆಲವನ್ನು ತಂಪಾಗಿ ಹಾಗೂ ಹಸಿರಾಗಿ ಇರುವಂತೆ ಮಾಡಿತು. ಒಂದು ರೀತಿಯ ಹಳದಿ ಬಣ್ಣದ ಹೂವುಗಳು, ನೈದಿಲೆ ಹೂಗಳು ಅಲ್ಲಲ್ಲಿ ಸುಗಂಧವನ್ನು ಹರಡಿದವು. ಬಹಳ ದೊಡ್ಡ ಹಿಮ ಮೂಡಿದ ಬೆಟ್ಟಗಳು ಮತ್ತು ಮಂಜಿನ ಗೆಡ್ಡೆ ತುಂಬಿದ ಬಂಡೆಗಳಿಂದ ನೀರಿನ ಪ್ರವಾಹ ಹರಿದು ನೆಲದಲ್ಲಿ ಹರಡಿತು. ಬಿಳಿ ಬಣ್ಣದಿಂದ ಮತ್ತು ಮೃದುವಾದ ದಟ್ಟ ಮಂಜಿನಿಂದ ಬೆಟ್ಟಗಳು ಹಿಮವಾಗಿ ಪ್ರದರ್ಶಿಸಿತು. ಅಲ್ಲಲ್ಲಿ ಒದ್ದೆ ನೆಲದಲ್ಲಿ ದೊಡ್ಡ ದೊಡ್ಡ ಮರಗಳೊಂದಿಗೆ, ಬಳ್ಳಿ ಹರಡಿ ಬೆಳೆಯುವ ಗಿಡಗಳೊಂದಿಗೆ, ದಟ್ಟ ಪೊದೆಗಳೊಂದಿಗೆ ಒಂದು ದೊಡ್ಡ ಕಾಡು ಉಂಟಾಗಲಿ. ನೀರಿನ ಪ್ರವಾಹವು, ಎಲ್ಲ ಪ್ರಕಾರದ ಹುಳು ಕ್ರಿಮಿಗಳು, ಬಾನಲ್ಲಿ ಹಾರುವ ಪಕ್ಷಿಗಳು ಉಂಟಾಗಲಿ. ಕಾಡುಗಳು ದಟ್ಟವಾಗಿಯೂ ಹಲವಾರು ಹೂಗಳ ಸುಗಂಧದಿಂದಲೂ ಎಡೆಬಿಡದ ಜಿಂಕರಿಸುವ ಕೀಟಗಳ ಶಬ್ದದಿಂದಲೂ ಕಾಣಿಸಲಿ. ಎಲ್ಲವೂ ದೇವರ ಇಚ್ಛೆಯಂತೆಯೇ ಪ್ರಾರಂಭಿಸಿತು. ಭೂಮಿ ಬಹಳ ಸುಂದರವಾಗಿ ಕಾಣಿಸಿತು. ಪ್ರದೇಶಗಳಿಗೆ ತಕ್ಕಂತೆ ಪ್ರಾಣಿಗಳು ಬೇಕು. ಕಾಡು ಪ್ರಾಣಿಗಳು, ಸಾಕು ಪ್ರಾಣಿಗಳು ಇರಬೇಕು. ಮೃಗಗಳಿಗೆ ಮತ್ತು ಪ್ರಾಣಿಗಳಿಗೆ ಬೇಕಾದ ತೀಕ್ಷ್ಣವಾದ ಉಗುರು ಮತ್ತು ಗಟ್ಟಿಯಾದ ಹಲ್ಲು ಇರಬೇಕು. ನೀರಿನಲ್ಲಿ ಬಾಳುವ ಜೀವರಾಶಿಗಳು ಇರಬೇಕು. ನೆಲದಲ್ಲಿ ಬಾಳುವ ಪ್ರಾಣಿಗಳು ಇರಬೇಕು. ಸಿಂಹ, ಹುಲಿಗಳು ಮತ್ತು ಚಿರತೆಗಳು ಕಾಣಿಸಿದ್ವು. ಜಿಂಕೆಗಳು, ಆನೆಗಳು ಮತ್ತು ಕಾಡೆಮ್ಮೆಗಳಿಗೆ ಜೀವ ಬಂತು.
ಬಳ್ಳಿಯಿಂದ ಅರಳಿ ಕುಲುಕಾಡುವ ಹೂವಿನಿಂದ ಜೇನುತುಪ್ಪವನ್ನು ಹೀರುವ ಜೇನುಳು ಬಣ್ಣದ ಚಿಟ್ಟೆಗಳು ಕಾಣಿಸಿದ್ವು. ಒಂಟೆಗಳು ಮರಳು ಭೂಮಿಯಲ್ಲಿ ಕಾಣಿಸಿತು. ಮಂಜುಗಡ್ಡೆ ಪ್ರದೇಶಗಳಲ್ಲಿ ತಿಮಿಂಗಿಳಗಳು ಕಾಣಿಸಿದ್ವು. ಹಲವಾರು ಬಣ್ಣಗಳಲ್ಲಿ ಹಲವಾರು ಹಕ್ಕಿಗಳು ಬಾನಲ್ಲಿ ಕಾಣಿಸಿದ್ವು. ಎಲ್ಲ ಪ್ರದೇಶಗಳಲ್ಲೂ ಬೆಳಕು ಹರಡಲಿ, ಎಲ್ಲ ಜಾಗದಲ್ಲೂ ಉಷ್ಣ ಮತ್ತು ತಂಪು ತುಂಬಿ ಇರಲಿ, ಅಲ್ಲಲ್ಲಿ ತಾಳಲಾಗದ ಉಷ್ಣ ಭಾರಿ ಮಳೆನೂ ಇರಲಿ. ಎಲ್ಲ ಪ್ರದೇಶಗಳಲ್ಲೂ ಋತುಗಳ ಕಾಲ ಉಂಟಾಗಲಿ, ಶರತ್ ಕಾಲ, ಬೇಸಿಗೆ ಕಾಲ, ವಸಂತ ಕಾಲ, ಮಳೆಕಾಲ ಅಂತ ಋತುಗಳ ಕಾಲ ಉಂಟಾಗಲಿ. ಎಲ್ಲವೂ ದೇವರು ಬಯಸಿದಂತೆಯೇ ನಡೆಯಿತು. ಭೂಮಿ ವರ್ಣಮಯವಾಗಿ ಕಾಣಿಸಿತು. ಸೂರ್ಯನ ಬೆಳಕಿನೊಂದಿಗೆ ಮುಂಜಾನೆ, ಉಷ್ಣವನ್ನು ಹರಡುವ ಮಧ್ಯಾಹ್ನ ವೇಳೆ, ಶಾಂತಿಯಾದ ಸಾಯಂಕಾಲದ ವೇಳೆ, ತಂಪಾದ ರಾತ್ರಿಯ ವೇಳೆ ಎಂದು ಬೇರ್ಪಡಿಸಿದನು. ಸೂರ್ಯ ಹಾಗೂ ಚಂದಿರ ಹಗಲು ಮತ್ತು ರಾತ್ರಿಯನ್ನು ತೀರ್ಮಾನಿಸಿತು. ಸಮುದ್ರದಲ್ಲಿ ಜೀವರಾಶಿಗಳು ಕಾಣಿಸಲಿ, ಆ ಸಮುದ್ರದಲ್ಲಿ ಸಣ್ಣ ಮತ್ತು ದೊಡ್ಡ ಬಗೆಯ ಮೀನುಗಳು ಕಾಣಬೇಕು. ವಿವಿಧ ಆಕಾರಗಳಲ್ಲಿ ಹಲವಾರು ಬಣ್ಣಗಳಲ್ಲಿ ಕಾಣಿಸಬೇಕು. ಎಲ್ಲ ಸಮುದ್ರಗಳು ಬೆರೆತು ಮಹಾಸಾಗರ ಉಂಟಾಗಬೇಕು. ಹೊಳೆ ಮತ್ತು ಚಿಕ್ಕ ನದಿಗಳು ಸಮುದ್ರದಲ್ಲಿ ಬೆರೆಯಬೇಕು. ಅದರಂತೆಯೇ ಹಲವು ಪ್ರದೇಶಗಳಲ್ಲಿ ನದಿಗಳು ಸಮುದ್ರದಲ್ಲಿ ಬೆರೆತವು. ಮೋಡಗಳು ನಕ್ಷತ್ರಗಳು ಕಾಣಿಸಲಿ, ನಕ್ಷತ್ರಗಳು ಮಿನುಗಬೇಕು. ಅದರಂತೆಯೇ ಮೋಡಗಳು ನಕ್ಷತ್ರಗಳು ಕಾಣಿಸಿತು. ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿತು. ಜಗತ್ತೇ ಹೊಳೆತು ಪ್ರಕಾಶವಾಯಿತು. ದೇವರು ಭೂಮಿಯ ಮೇಲೆ ಆಕಾಶದಲ್ಲಿ ಹಾರುವ ಹಕ್ಕಿಗಳನ್ನು, ಸಮುದ್ರದಲ್ಲಿ ಜೀವಿಸುವ ಜೀವರಾಶಿಗಳನ್ನು ಅಸಂಖ್ಯಾತವಾಗಿ ಸೃಷ್ಟಿಸಿದನು. ನಿಮ್ಮ ನಿಮ್ಮ ಜಾತಿಗನುಸಾರವಾಗಿ ಹುಟ್ಟಿಕೊಂಡು ಅಭಿವೃದ್ಧಿಯಾಗಿರಿ ಎಂದು ನಾನು ಆಶೀರ್ವದಿಸುತ್ತೇನೆ. ಅದರ ಪ್ರಕಾರ ಭೂಮಿಯಲ್ಲಿ ಎಲ್ಲಾ ಜೀವರಾಶಿಗಳು ತಮ್ಮ ಜಾತಿಯ ಅಭಿವೃದ್ಧಿಯನ್ನು ಪ್ರಾರಂಭಿಸಿದವು. ಎಲ್ಲವೂ ಸರಿಯಾಗಿ ನಿಯಮಿಸಲಾಗಿದೆ. ಆದರೆ ಈ ವಿಷಯಗಳನ್ನೆಲ್ಲ ಆಳುವುದಕ್ಕಾಗಿ ಏನಾದರೂ ಮಾಡಲೇಬೇಕು. ಏನು ಮಾಡಬಹುದು? ಇದನ್ನೆಲ್ಲ ನೋಡಿ ಅನುಭವಿಸಿ ಆಶ್ಚರ್ಯಗೊಳಿಸುವಂತೆ ಸೃಷ್ಟಿಯೊಂದನ್ನು ರಚಿಸಬೇಕು. ಹಾಗಾದರೆ ನನ್ನಂತಹ ರೂಪದಲ್ಲಿ ಒಂದು ಸೃಷ್ಟಿಯನ್ನು ಏರ್ಪಡಿಸಬೇಕು. ಇಲ್ಲಿಯವರೆಗೂ ರಚಿಸಿದ ಜೀವರಾಶಿಗಳಲ್ಲಿ ಇಲ್ಲದ ಒಂದು ಕೌಶಲ್ಯ ಮತ್ತು ಬುದ್ಧಿಶಕ್ತಿ ನನ್ನ ಈ ಸೃಷ್ಟಿಗೆ ಅಗತ್ಯ. ನಾನು ನನ್ನ ಪ್ರತಿಯ ಹಾಗೆ ಒಂದು ಮನುಷ್ಯನನ್ನು ರಚಿಸಬೇಕು. ನಾನು ರಚಿಸಲಿರುವ ಆ ಕೃತಿಗೆ ನೀರಿನಲ್ಲಿ ಬಾಳುವ ಮೀನಾಗಿದ್ದರೂ ಸರಿ, ಬೀಸುವ ಗಾಳಿಯಾಗಿದ್ದರೂ ಸರಿ, ನೆಲದಲ್ಲಿ ಬಾಳುವ ಜೀವರಾಶಿಗಳಾಗಿದ್ದರೂ ಸರಿ, ಹರಿದಾಡುವ ಜಂತು, ಹಕ್ಕಿಗಳು ಮತ್ತು ನೆಲದಲ್ಲಿ ಬಳ್ಳಿ ಹರಡಿ ಬೆಳೆಯುವ ಗಿಡದಿಂದ ಮರದವರೆಗೂ ತನ್ನ ಶಕ್ತಿಯಿಂದ ನಿಗ್ರಹಿಸಿ ಆಳುವ ಮೇಧಾವಿಯಾಗಿರಬೇಕು. ದೇವರು ಮನುಷ್ಯ ಎಂಬ ಒಂದು ಶಕ್ತಿಯನ್ನು ರಚಿಸಿ ಅವನ ಮೂಗಿನ ದ್ವಾರದಲ್ಲಿ ಜೀವಶ್ವಾಸವನ್ನು ಊದಿ ಅವನಿಗೆ ಜೀವ ಕೊಟ್ಟನು. ಅವನಿಗೆ ಆದಾಮೆಂದು ಹೆಸರಿಟ್ಟನು. ಅವನಿಗೆ ಸಹಕಾರಿಣಿಯಾಗಿ ಇನ್ನೊಂದು ಜೀವವನ್ನು ನಿರ್ಮಿಸಿ ಇಬ್ಬರು ಸೇರಿ ಈ ಲೋಕದಲ್ಲಿ ತನ್ನ ಸೃಷ್ಟಿಗಳನ್ನೆಲ್ಲ ಸಂತೋಷದಿಂದ ಅನುಭವಿಸಬೇಕೆಂದು ಎಣಿಸಿದನು. ಆದಾಮ್ ಒಬ್ಬಂಟಿಯಾಗಿರುವುದನ್ನು ಅವರು ಇಷ್ಟಪಡಲಿಲ್ಲ. ಅವನು ಹವ್ವಳನ್ನು ರಚಿಸಿದನು. ದೇವರು ಸ್ತ್ರೀಯನ್ನು ಸಹ ಈ ಮನುಷ್ಯನನ್ನು ಇಟ್ಟೇ ರಚಿಸಬೇಕೆಂದು ಎಣಿಸಿದನು. ಮನುಷ್ಯ ಕುಲ ಅಭಿವೃದ್ಧಿ ಮನುಷ್ಯನ ಮೂಲಕವೇ ಅವನ ದೇಹದಲ್ಲಿರುವ ರಕ್ತವು ಪಕ್ಕೆಲುಬು ಮೂಲಕ ಉಂಟಾಗಬೇಕು. ಈ ಹವ್ವಳನ್ನು ನಾನು ಸೃಷ್ಟಿ ಮಾಡಿದ್ದೇನೆ. ಇವಳು ಆದಾಮನಿಗೆ ಸಹಕಾರಿಣಿಯಾಗಿ ಸತತವಾಗಿ ಇರುತ್ತಾಳೆ. ಲೋಕದಲ್ಲಿ ಮೊದಲನೆಯ ಪುರುಷನಾಗಿ ಆದಾಮ್, ಮೊದಲನೆಯ ಸ್ತ್ರೀಯಾಗಿ ಹವ್ವಳನ್ನು ದೇವರು ಈ ಲೋಕದಲ್ಲಿ ಸೃಷ್ಟಿಸಿದನು. ಮನುಷ್ಯನನ್ನು ಸ್ತ್ರೀಯನ್ನು ಸೃಷ್ಟಿಸಿ ದೇವರು ಸಂತೋಷಪಟ್ಟನು. ಈ ಮಾತ್ರವೇ ಭೂಮಿ ಸಂಪೂರ್ಣತೆಯನ್ನು ಹೊಂದಿದೆ ಅಂತ ಅನಿಸುತ್ತದೆ. ಇರುವ ಶಕ್ತಿ, ಶಬ್ದ, ಬೆಳಕು ಎಲ್ಲವೂ ಒಂದು ಕ್ರಮದಲ್ಲಿದೆ. ಎಲ್ಲವನ್ನು ಈ ಇಬ್ಬರೇ ಆಳಬೇಕು. ಆದಾಮ್ ಹವ್ವ ಇಬ್ಬರು ಸೇರಿದರು. ಹವ್ವ ಇಬ್ಬರು ಗಂಡು ಮಕ್ಕಳನ್ನು ಹೆತ್ತಳು, ಕಾಯಿನ ಮತ್ತು ಹೇಬಲ. ಹವ್ವ ಇಬ್ಬರು ಮಕ್ಕಳನ್ನು ಹೆರುವಾಗ ಆ ಮಕ್ಕಳನ್ನು ಹೆರುವ ವೇದನೆಯನ್ನು ಅನುಭವಿಸಿದಳು. ಆಗ ಮಕ್ಕಳನ್ನು ಹೆರುವುದು ಒಂದು ಪುನರ್ಜನ್ಮವೇ ಎಂದು ತಿಳಿದುಕೊಂಡಳು.
ಹಿರಿಯನಾದ ಕಾಯಿನ ನಿಶ್ಚಿಂತನಾಗಿಯೂ ಸೋಮಾರಿಯಾಗಿಯೂ ಬೆಳೆದನು. ಕಿರಿಯ ಹೇಬಲ ತುಂಬ ಒಳ್ಳೆಯವನು. ಈ ಇಬ್ಬರು ತಮ್ಮ ವಂಶವನ್ನು ವೃದ್ಧಿ ಮಾಡಿಕೊಂಡರು. ಹಲವಾರು ತಲೆಮಾರುಗಳ ನಂತರ ನೋಹ ಎಂಬವನು ಆದಾಮಿನ ವಂಶದಲ್ಲಿ ಬಂದನು. ತಲೆಮಾರುಗಳು ಮುಂದೆ ಸಾಗಿದವು. ತಮ್ಮ ವಂಶಗಳು ಅಭಿವೃದ್ಧಿಯಾಗಿ ಪುರುಷರು ಮತ್ತು ಸ್ತ್ರೀಯರ ಸಂಖ್ಯೆ ಹೆಚ್ಚಾಗಿ ಕಾಣಿಸುತ್ತಿದ್ದಂತೆ ದುರಾಸೆಕೊಂಡ ಪುರುಷರು ಕೆಟ್ಟ ಯೋಚನೆಗಳೊಂದಿಗೆ ಸ್ತ್ರೀಯರನ್ನು ಆರಿಸಿ ಅವರನ್ನು ದುಷ್ಪ್ರಯೋಗ ಮಾಡಿ ತಪ್ಪಾಗಿ ನಡೆಸಿಕೊಂಡರು. ಎಲ್ಲರ ಮನಸ್ಸಿನಲ್ಲಿ ಮತ್ಸರ, ಸ್ವಾರ್ಥ ತಲೆ ಎತ್ತಿ ನಿಂತವು. ಭೂಲೋಕವೇ ಶಾಂತಿಯಿಲ್ಲದೆ ತೊಂದರೆಗುಂಟಾಯಿತು. ಪ್ರತಿ ಮಾನವನು 300ರಿಂದ 400 ವರ್ಷಗಳು ಜೀವಿಸಿದನು. ಅವರು ನೀತಿ ನಡತೆಯಿಲ್ಲದ ಒಂದು ಬಾಳನ್ನು ಬಾಳಿ ಬಂದರು. ಸ್ತ್ರೀಯರು ಸಹ ದುರಾಸೆಪಟ್ಟು ಗಂಡಸರನ್ನು ತನ್ನ ಇಷ್ಟದಂತೆ ಆಳಿ ಕೆಲಸವನ್ನು ಮಾಡಲು ಕೆರಳಿಸಿದರು. ಮಾನವನ ನಡುವೆ ಯುದ್ಧ ಪ್ರಾರಂಭವಾಯಿತು. ಗೊಂದಲೆ ಅಧಿಕವಾಗಿ ಕಾಣಿಸಿತು. ದೇವರ ಮೇಲೆ ಭಯವಿಲ್ಲದೆ ಹೋಯಿತು. ಪ್ರತಿಯೊಬ್ಬ ಮಾನವನಿಗೂ ಗಂಡಾಗಿದ್ದರೂ ಸರಿ, ಸ್ತ್ರೀಯಾಗಿದ್ದರೂ ಸರಿ, ತಾನೇ ಶಕ್ತಿವಂತನೆಂದು ತನ್ನನ್ನು ಅಡಗಿಸಿ ಆಳಲು ಯಾರೂ ಇಲ್ಲ ಎಂದು ಎಣಿಸಿದರು. ದೇವರಿಗೆ ಬಹಳ ದುಃಖವಾಯಿತು. ಈ ಭೂಮಿಯಲ್ಲಿ ಈ ರೀತಿಯ ಸಂತತಿಗಳು ಜೀವಿಸುವುದು ಅವರಿಗೆ ಇಷ್ಟವಾಗಲಿಲ್ಲ. ಅವರು ಈ ಭೂಮಿಯನ್ನು ನಾಶ ಮಾಡಬೇಕೆಂದು ಎಣಿಸಿದರು. ಸಂತೋಷದಿಂದ, ಆಸೆಯಿಂದ ರಚಿಸಿದ ಎಲ್ಲವನ್ನೂ ನಾಶ ಮಾಡಬೇಕೆಂದು ತೀರ್ಮಾನಿಸಿದರು. ಅವರು ರಚಿಸಿದ ಮಾನವ ಕುಲವನ್ನೇ ನಾಶ ಮಾಡಿ ಇಲ್ಲದಂತೆ ಮಾಡಬೇಕು. ಇವರ ಹತ್ತಿರ ಕಾಣಿಸುವುದು ಬರೀ ತಿರುಳು, ಕೆಟ್ಟ ಉದ್ದೇಶಗಳು. ಈ ರೀತಿಯ ದುರಾಸೆಕೊಂಡ ಮಾನವನನ್ನು ಸೃಷ್ಟಿಸಿದಕ್ಕಾಗಿ ದೇವರು ವಿಷಾದಿಸಿದನು. ನಾನು ಸೃಷ್ಟಿಸಿದ ಸಣ್ಣ ಚೂರು ಕೂಡ ನಾಶವಾಗಬೇಕು. ನಾನು ಭೂಮಿಯನ್ನು, ಅದರಲ್ಲಿ ಜೀವಿಸುವ ಯಾವ ಜೀವರಾಶಿಯಾದರೂ ಸರಿ, ಅದನ್ನು ಚೂರು ಚೂರಾಗಿ ಮಾಡಿಬಿಡುತ್ತೇನೆ. ನನಗೆ ಈ ರೀತಿಯ ಕೆಟ್ಟ ಹಾಗೂ ದುಷ್ಟ ವಿಚಾರಗಳಿರುವ ಮಾನವನು ಬಾಳುವ ಭೂಮಿಯನ್ನು ನೋಡಲು ಇಷ್ಟವಿಲ್ಲ. ನನ್ನ ಕೃತ್ಯಕ್ಕೆ ನಾನು ವಿಷಾದಿಸುತ್ತೇನೆ. ನೋಹ ಬಹಳ ಹಿರಿಯವನು. ಅವನು ಆದಾಮಿನ ವಂಶದಲ್ಲಿ ಬಂದವನು. ಇಂತಹ ಜನರ ಮಧ್ಯೆ ನೋಹ ಮಾತ್ರವೇ ದೇವರ ಮೇಲೆ ಆತುರ ಭಕ್ತಿ ಕೊಂಡಿದ್ದವನು. ಅದು ನಿಜವಾದ ಭಕ್ತಿಯಾಗಿಯೂ ಇತ್ತು. ಅವನು ಚಿಕ್ಕ ವಯಸ್ಸಿನಿಂದಲೇ ನಿಷ್ಠೆಯಿಂದ ನಿಶ್ವಾಸಪಾತ್ರನಾಗಿ ಬೆಳೆದನು. ದೇವರು ಮಾನವನಿಗೆ ನೀಡಿದ ಸುಂದರವಾದ ಪ್ರಕೃತಿ ಮತ್ತು ದೇವರು ನೀಡುವ ಪ್ರೀತಿಯನ್ನು ತಿಳಿದುಕೊಂಡು ಮೆಚ್ಚುವಂತೆಯೇ ಬೆಳೆದನು. ಅವನು ತನ್ನ ತಂದೆ ಮತ್ತು ಪೂರ್ವಿಕರ ಹೀನ ಕೃತ್ಯಗಳನ್ನು ಎದುರಿಸುವವನಾಗಿ ಬೆಳೆದನು. ಅವನು ಎಂದಿಗೂ ಸತ್ಯವಂತನಾಗಿ, ನಿಷ್ಠೆಯುಳ್ಳವನಾಗಿ ಹಾಗೂ ತನ್ನ ಹತ್ರ ಇರುವುದನ್ನು ಇಟ್ಟು ತೃಪ್ತಿ ಪಡೆಯುವಂತನಾಗಿದ್ದನು. ಅವನು ತನ್ನ ಜೀವನದಲ್ಲಿ ಎಂದಿಗೂ ಸುಳ್ಳು ಹೇಳಿಯೇ ಇರಲಿಲ್ಲ. ಪ್ರತಿಕ್ಷಣವೂ ದೇವರನ್ನು ಪ್ರಾರ್ಥಿಸುತ್ತಿದ್ದ ಇವನಿಗೆ ಈ ಭೂಮಿಗೆ ಒಂದು ದೊಡ್ಡ ಆಪತ್ತು ಬರಲಿದೆ ಎಂಬುದನ್ನು ಅವನ ಒಳಮನಸ್ಸು ಅವನಿಗೆ ತಿಳಿಸಿತು. ಒಡನೆ ನಿಷ್ಠೆಯಿಂದ ದೇವರನ್ನು ಪ್ರಾರ್ಥಿಸಿದನು. ದೇವರು ಮಾತಾಡುವುದಕ್ಕಾಗಿ ಅವನನ್ನು ಕರೆದನು. ನನ್ನ ಒಡೆಯ, ನನ್ನ ರಕ್ಷಕ, ಕಳೆದ ಕೆಲವು ದಿನಗಳಿಂದ ನನ್ನ ಮನಸ್ಸು ಸರಿಯಿಲ್ಲ. ನೆಮ್ಮದಿ ಇಲ್ಲದೆ ಚಂಚಲವಾಗಿದೆ. ಏನೋ ಕೆಟ್ಟದು ನಡೆಯಲಿದೆ, ಬಹಳ ಉಗ್ರವಾಗಿ ನಡೆಯಲಿದೆ ಎಂದು ನನ್ನ ಒಳ ಮನಸ್ಸು ಹೇಳುತ್ತಲೇ ಇದೆ. ದೇವರೇ, ನನ್ನ ಹತ್ರ ಮಾತನಾಡುವುದಿಲ್ಲವೇ? ನನ್ನ ಮನಸ್ಸಿಗೆ ನೆಮ್ಮದಿ ಕೊಡುವುದಿಲ್ಲವೇ? ನನ್ನೊಳಗೆ ಏನೋ ಒಂದು ಮನಪೋಲಿಸುತ್ತಿದೆ. ಶಾಂತಿಯ ಸ್ವರೂಪವೇ, ದಯವಿಟ್ಟು ನನ್ನೊಂದಿಗೆ ಮಾತನಾಡಿ. ದೇವರು ನೋಹಾವಿನ ಮುಂದೆ ಪ್ರತ್ಯಕ್ಷವಾಗಿ ಅವನೊಂದಿಗೆ ಮಾತಾಡಲು ಪ್ರಾರಂಭಿಸಿದನು. ನೋಹ, ನನ್ನ ಮಗನೇ, ನೀನೊಬ್ಬ ನೀತಿವಂತ ಹಾಗೂ ಸತ್ಯವಂತ. ನೀನು ಬಹಳ ಕರುಣೆಯುಳ್ಳವನು ಹಾಗೂ ನಿಷ್ಕಳಂಕವಾದ ವ್ಯಕ್ತಿ. ನೀನು ಎಲ್ಲರ ಜೊತೆ ಪ್ರೀತಿಯೊಂದಿಗೆ ಇದ್ದೀಯ. ನೀನು ಯಾರಿಗೂ ಹಾನಿ ಉಂಟು ಮಾಡುವುದಿಲ್ಲ. ಆದರೆ ಎಲ್ಲರೂ ನಿನ್ನಂತೆ ಇಲ್ಲ. ನಾನು ಭೂಮಿಯನ್ನು ಆತ್ಮಸ್ಪರ್ಶನೆಯಿಂದ ಸೃಷ್ಟಿ ಮಾಡಿದೆ. ಎಲ್ಲರೂ ಸಂತೋಷವಾಗಿ ಬಾಳಬೇಕೆಂದು ಎಣಿಸಿದೆ. ಆದರೆ ಎಲ್ಲಿ ನೋಡಿದರೂ ಕಷ್ಟಗಳು ತುಂಬಿ ಇದೆ. ಒಬ್ಬರನ್ನು ಒಬ್ಬರು ಕೊಲ್ಲುವ ಮಟ್ಟಿಗೆ ಅವರಿಗೆ ದುರಾಶೆ ಹಾಗೂ ಅಹಂಕಾರ ತುಂಬಿ ಇದೆ. ಸೇಡು, ಮರಣ, ಕೊಲೆ, ದರೋಡೆ, ನೀತಿ ನಿಯಮ ಇಲ್ಲದ ಜೀವನ ಬಾಳುವವರು, ಇಂತಹ ಜನರನ್ನು ಇನ್ಮೇಲೆ ನೋಡಲು ನಾನು ಇಚ್ಛಿಸುವುದಿಲ್ಲ. ಹುಟ್ಟಲಿರುವ ಮಗು ಅಥವಾ ಹುಟ್ಟಿದ ಮಗುವಿನ ಮೇಲೆ ಇದು ಪರಿಣಾಮ ಬೀರುತ್ತದೆ.
ಈ ಸ್ಥಿತಿ ಮುಂದುವರೆಯಲು ನಾನು ಅನುಮತಿ ಕೊಡುವುದಿಲ್ಲ. ಇದಕ್ಕೆ ಒಂದು ಪೂರ್ಣ ವಿರಾಮ ಇಡಲು ನಾನು ತೀರ್ಮಾನಿಸಿದ್ದೇನೆ. ನನ್ನಿಂದ ಜೀವ ಪಡೆದ ಪ್ರತಿಯೊಂದು ಜೀವರಾಶಿಯನ್ನು ನಾನು ನಾಶ ಮಾಡುತ್ತೇನೆ. ನಾನು ಈ ಭೂಮಿಯನ್ನು ಸುರುಟ್ಟಿ ಬಿಡುತ್ತೇನೆ. ನನ್ನ ದೇವ, ದಯವಿಟ್ಟು ಇಂತಹ ಬಿರುಸಾದ ಮಾತನ್ನು ತಮ್ಮ ನಾಲಿಗೆಯಿಂದ ಹೇಳಬೇಡಿ. ಯಾಕೆಂದರೆ ಎಂದಿಗೂ ನೀವು ಪ್ರೀತಿಯನ್ನು ನೀಡುವವರಾಗಿದ್ದೀರಿ. ನಾವು ಬಾಳುವುದಕ್ಕೆ ಜೀವ ಕೊಟ್ಟ ಉನ್ನತವಾದವರು ನೀವೇ. ನಮ್ಮನ್ನು ನಾಶ ಮಾಡಬೇಕು ಎಂದು ನೀವೇ ಎಣಿಸಿದರೆ ಸೃಷ್ಟಿ ಮಾಡಿದಕ್ಕಾಗಿ ಅರ್ಥವಿಲ್ಲದೆ ಆಗಿಬಿಡುತ್ತದೆ. ಈ ಲೋಕವನ್ನು ಕಂಡು ಅನುಭವಿಸಲು ಮಾನವನು ಖಂಡಿತ ಇರಬೇಕು. ಕೆಲವು ದುಷ್ಟ ಮಾನವರಿಗಾಗಿ ಬೇರೆಲ್ಲ ಜೀವರಾಶಿಗಳು ನಾಶವಾಗಬೇಕೆ? ನಮ್ಮ ಮೇಲೆ ಕರುಣೆ ತೋರಿಸು ದೇವರೇ. ನೋಹ, ಈ ಇಡೀ ಭೂಮಿ ಹಿಂಸೆ ಮತ್ತು ಕ್ರೂರ ಕೃತ್ಯಗಳಿಂದ ತುಂಬಿದೆ. ಇದನ್ನೆಲ್ಲ ನೋಡಲು ನನ್ನಿಂದ ಸಾಧ್ಯವಿಲ್ಲ. ನಮ್ಮ ಮೇಲೆ ಕರುಣೆ ತೋರಿಸು ದೇವರೇ. ನನ್ನ ಬಗ್ಗೆ ನನಗೆ ಚಿಂತೆ ಇಲ್ಲ. ನಾನು ಸಾಯುವುದಕ್ಕಾಗಿ ಸಿದ್ಧನಾಗಿದ್ದೇನೆ. ನಮ್ಮ ಕಾಲದ ನಂತರ ಭವಿಷ್ಯದ ಸಂತತಿ ಬಗ್ಗೆನೇ ನನಗೆ ಚಿಂತೆ. ತಮ್ಮ ಈ ಎಣೆಯಿಲ್ಲದ ಪ್ರಕೃತಿ ಸೃಷ್ಟಿಯನ್ನು ನೋಡಿ ಅನುಭವಿಸಲು ಇನ್ನು ಹಲವಾರು ತಲೆಮಾರುಗಳ ಜನರು ಈ ಭೂಮಿಯಲ್ಲಿ ಬೇಕು. ನನ್ನ ದೇವರೇ, ದಯವಿಟ್ಟು ಶಾಂತರಾಗಿ ನನ್ನ ದೇವರೇ. ನೋಹ, ಒಳ್ಳೆಯವನಾಗಿರುವ ಜೀವವನ್ನು ಮಾತ್ರ ನಾನು ಕಾಪಾಡುತ್ತೇನೆ. ನಾನು ಹೇಳುವುದನ್ನು ಕೇಳಿ ಅದರಂತೆಯೇ ನಡೆದುಕೋ. ಒಂದು ಮರದಿಂದ ಒಂದು ನಾವೆಯನ್ನು ಅಥವಾ ಒಂದು ಚಿಕ್ಕ ಹಡಗನ್ನು ತಯಾರಿಸು. ಅದರೊಳಗೆ ಕೋಣೆಗಳನ್ನು ಮಾಡು. 300 ಮೊಳ ಉದ್ದ, 50 ಮೊಳ ಅಗಲ, 30 ಮೊಳ ಎತ್ತರವಾಗಿರಬೇಕು. ಆ ನಾವೆಯಲ್ಲಿ ಒಂದು ಕಿಟಕಿ ಮತ್ತು ಒಂದು ಬಾಗಿಲು ಇರುವಂತೆ ಮಾಡು. ನಾವೇ 3 ಅಂತಸ್ತುಗಳಲ್ಲಿ ಇರಲಿ. ನಾನು ಜಲಪ್ರಳಯವನ್ನು ತಂದು ಭೂಮಿಯನ್ನು ನಾಶ ಮಾಡುತ್ತೇನೆ. ಆದರೆ ನೀನು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು ನಿನ್ನಿಂದ ರಕ್ಷಿಸಲ್ಪಡುತ್ತಾರೆ. ನೀನು ನಾವೆಯಲ್ಲಿ ತರುವ ಪ್ರತಿಯೊಂದು ಜೀವಿಯಲ್ಲೂ ಒಂದು ಗಂಡು ಒಂದು ಹೆಣ್ಣು ಇರಬೇಕು. ಆಗಲೇ ತನ್ನ ಜಾತಿ ಅಭಿವೃದ್ಧಿಗೊಳಿಸಿ ಜೀವ ಪಡೆಯಲು ಸಾಧ್ಯ. ಅವರೆಲ್ಲರಿಗೂ 40 ಅಥವಾ ಹೆಚ್ಚು ದಿನಗಳಿಗೆ ಬೇಕಾದ ಆಹಾರವನ್ನು ನೀನು ನಿನ್ನ ನಾವೆಯಲ್ಲಿ ನೀನು ತರುವ ಜೀವರಾಶಿಗಳಿಗಾಗಿ ತುಂಬಿಸಿ ತಯಾರಾಗಿರು. ಪ್ರೀತಿಯ ಆಕೃತಿಯಾದ ನನ್ನ ದೇವರೇ, ತಮ್ಮ ಅಪರಿಮಿತ ದಯೆಗಾಗಿ ಬಹಳ ಕೃತಜ್ಞತೆಗಳು. ನೀವು ಹೇಳಿದಂತೆಯೇ ಏರ್ಪಡಿಸುತ್ತೇನೆ. ನೋಹ, ಈ ಸಂತತಿಯಲ್ಲಿ ನೀನೊಬ್ಬನೇ ಒಳ್ಳೆ ನೀತಿವಂತನಾಗಿರುವೆ. ನಿನ್ನನ್ನು ಒಂದು ನಾವೆಯನ್ನು ತಯಾರಿಸಲು ಹೇಳಿದರ ಕಾರಣ ನೀನು ಮರಣ ಹೊಂದಬಾರದು. ಮುಂದಿನ 40 ಹಗಲು ಮತ್ತು 40 ರಾತ್ರಿಗಳು ಭಾರಿ ಮಳೆಯನ್ನು ಸುರಿಸುತ್ತೇನೆ. ಜಲಪ್ರಳಯ ಉಂಟಾಗಿ ಭೂಮಿಯ ಮೇಲೆ ಯಾವ ಜೀವಿಯೂ ಉಳಿಯದಂತೆ ಎಲ್ಲವನ್ನು ನಾಶ ಮಾಡುತ್ತೇನೆ. ನಿನ್ನ ನಾವೆಯಲ್ಲಿ ಇರುವ ಎಲ್ಲ ಜೀವರಾಶಿಗಳು ಜೀವಂತವಾಗಿರುತ್ತವೆ. ನನ್ನ ದೇವರೇ, ಇಂತಹ ಪವಿತ್ರವನ್ನು ಪಡೆಯಲು ನಾನು ಏನು ಪುಣ್ಯ ಮಾಡಿದೆ ಎಂದು ನನಗೆ ತಿಳಿಯುತ್ತಿಲ್ಲ. ಈ ಕರುಣೆಗೆ ನನ್ನ ಕೃತಜ್ಞತೆಗಳು ದೇವರೇ. ನಿಮ್ಮ ಇಚ್ಛೆಯಂತೆಯೇ ಎಲ್ಲವನ್ನು ಮಾಡಿ ಮುಗಿಸುತ್ತೇನೆ. ನೋಹ ದೇವರ ಆಜ್ಞೆಯಂತೆಯೇ ನಾವೆಯನ್ನು ತಯಾರು ಮಾಡಿ ಅದರ ಒಳಗೆ ಹೋದನು. ಅವನೊಂದಿಗೆ ಅವನ ಹೆಂಡತಿ, ಅವನ 3 ಮಕ್ಕಳು ಮತ್ತು ಅವನ ಸೊಸೆಯಂದಿರು ಎಲ್ಲರನ್ನೂ ಕರೆದುಕೊಂಡು ಹೋದನು. ಅದು ಮಾತ್ರವಲ್ಲದೆ ಪ್ರಾಣಿಗಳು, ಪಕ್ಷಿಗಳು, ಭೂಮಿಯ ಮೇಲೆ ಜೀವಂತವಾಗಿ ಹರಿದಾಡುವ ಜೀವರಾಶಿಗಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋದನು. ತನ್ನೊಂದಿಗೆ ಕೆಲವು ಮೀನುಗಳನ್ನು ಸಹ ನೋಹ ಕರೆದುಕೊಂಡು ಹೋದನು. 7 ದಿನಗಳ ನಂತರ ಮಳೆ ಸುರಿಯಲು ಪ್ರಾರಂಭವಾಯಿತು. ಎಡೆಬಿಡದೆ ಆಕಾಶದ ಕಿಟಕಿ ತೆರೆದಿದೆಯೋ ಎಂಬಂತೆ ಮಳೆ ಸುರಿಯುತ್ತಲೇ ಇತ್ತು. ಸೂರ್ಯನಿಂದ ಬೆಳಕು ಸಹ ಬರಲೇ ಇಲ್ಲ. ಮೋಡಗಳು ದಟ್ಟವಾಗಿ ಕಪ್ಪು ಬಣ್ಣದಲ್ಲಿ ಕಾಣಿಸಿ ಕತ್ತಲುಗೂಡಿತು. ನೆಲದಲ್ಲಿ ನೀರು ಬತ್ತಿ ಹೋಗಲು ದಾರಿನೇ ಇರಲಿಲ್ಲ. ಸಮುದ್ರದ ನೀರು ಪ್ರವಾಹವಾಗಿ ನೆಲಪ್ರದೇಶದ ಮೇಲೆ ಹರಡಿತು. ಮರಗಳು ಬೇರೊಂದಿಗೆ ಬಿದ್ದು ಎಲ್ಲರ ಮನೆಯೊಳಗೆ ನೀರು ಪ್ರವೇಶಿಸಿ ಜನರು ವಾಸಿಸಲು ಮನೆಯಿಲ್ಲದೆ ಕಷ್ಟಪಟ್ಟರು. 40 ದಿನಗಳು ಎಡೆಬಿಡದ ಮಳೆಯ ಮಹಾಜಲಪ್ರಳಯದಿಂದ ಎಲ್ಲ ಜೀವರಾಶಿಗಳು ಮುಳುಗಿ ಹೋದವು. ನೋಹಾವಿನ ನಾವೆ ಮಾತ್ರ ನೀರಿನಲ್ಲಿ ಮುಳುಗಿ ಹೋಗದೆ ತೇಲುತ್ತಿತ್ತು. ದೊಡ್ಡ ಎತ್ತರವಾದ ಬೆಟ್ಟಗಳು ಸಹ ನೀರಿನಲ್ಲಿ ಮುಳುಗಿ ಹೋದವು. ಪಶುಗಳು, ಹರಿದಾಡುವ ಕ್ರಿಮಿಗಳು, ಪಕ್ಷಿಗಳು, ಮೀನುಗಳು ಎಲ್ಲವೂ ಸತ್ತು ಹೋಯಿತು. ನೋಹನೊಂದಿಗೆ ಇದ್ದ ಜೀವರಾಶಿಗಳು ಮಾತ್ರವೇ ಜೀವಂತವಾಗಿದ್ದವು.
ಭೂಮಿಯ ಮೇಲೆ ನೆಲಪ್ರದೇಶದಲ್ಲಿದ್ದ ನೀರು ಬತ್ತಿ ಹೋಗಲು 150 ದಿನಗಳಾಯಿತು. ಎಲ್ಲವನ್ನೂ ಅರಿತ ದೇವರೇ, ಇನ್ನು ಕೋಪವಾಗಿದ್ದೀರಾ? ಕೋಪ ತಣಿಯಲಿಲ್ಲವೇ? ಸ್ವಲ್ಪ ನಮ್ಮ ಮೇಲೆ ಕರುಣೆ ತೋರಿಸು. ನಾವೆಯಲ್ಲಿರುವ ಎಲ್ಲ ಜೀವಿಗಳಿಗೂ ದಯವಿಟ್ಟು ಕರುಣೆ ತೋರಿಸು. ನಾವೆಯಲ್ಲಿರುವ ನೋಹ ಮತ್ತು ಅವನ ಕುಟುಂಬ, ಪ್ರಾಣಿಗಳು ಮತ್ತು ಇತರ ಜೀವಿಗಳ ಬಗ್ಗೆ ದೇವರು ನೆನಪು ಮಾಡಿಕೊಂಡಿದ್ದನು. 150 ದಿನಗಳ ನಂತರ ನೆಲಪ್ರದೇಶದಲ್ಲಿ ತೇಕಿದ್ದ ನೀರೆಲ್ಲವನ್ನು ಗಾಳಿಯಿಂದ ಹರಡಿಸಿ ಬತ್ತಿ ಹೋಗುವಂತೆ ಮಾಡಿದನು. ಮಳೆ ನಿಂತು ಬಿಟ್ಟಿತು. ಕೊನೆಗೆ ನಾವೇ ಚಲಿಸಲು ಪ್ರಾರಂಭಿಸಿ 7 ತಿಂಗಳು 17 ದಿನಗಳ ನಂತರ ಅರಾರಟ್ ನಾಡಿನ ಒಂದು ಬೆಟ್ಟದ ಮೇಲೆ ನಿಂತುಕೊಂಡಿತು. ಮಳೆ ನಿಂತು ಬಿಡಿತು. ಇನ್ನು ಮೇಲೆ ಭಯವಿಲ್ಲ. ನಾವೆಲ್ಲರೂ ಸುರಕ್ಷಿತರಾದೆವು. ಮತ್ತೆ ಈ ಭೂಮಿ ಸುಂದರವಾಗಿ ಕಾಣಿಸುತ್ತದೆ. ಎಲ್ಲ ಜೀವರಾಶಿಗಳು ಮತ್ತೆ ಈ ಭೂಮಿಗೆ ಬರುತ್ತವೆ. ನೋಹ ತಾನು ತಯಾರಿಸಿದ ನಾವೆಯ ಕಿಟಿಕಿಯನ್ನು ತೆರೆದು ನೋಡಿದನು. ಆಗ ನಂಬಿಕೆಯ ಕಿರಣದಂತೆ ಪೂರ್ವ ದಿಕ್ಕಿನಿಂದ ಸೂರ್ಯನು ತನ್ನ ಬೆಳಕಿನ ಕಿರಣಗಳನ್ನು ಪ್ರಸಾರ ಮಾಡುತ್ತಿತ್ತು. ನೋಹ ಬಹಳ ಆತ್ಮತೃಪ್ತಿಯನ್ನು ಪಡೆದನು. ನೋಹನಿಗೆ ಅವನ ಸಂತೋಷವನ್ನು ದೇವರ ಬಳಿ ಹೇಗೆ ತೋರಿಸುವುದು ಎಂದು ತಿಳಿಯಲಿಲ್ಲ. ನನ್ನ ಪ್ರೀತಿಯ ದೇವರೇ, ಇದುವರೆಗೂ ನೀವು ಇಷ್ಟು ಕೋಪಿಸಿಕೊಂಡು ನಾವು ನೋಡಿಲ್ಲ. ತಮ್ಮ ಈ ಪ್ರೀತಿ ಕರುಣೆಯನ್ನು ಪಡೆಯಲು ನಾವು ಬಹಳ ಅದೃಷ್ಟವಂತರು. ನಾನು ರಕ್ಷಿಸಲ್ಪಟ್ಟೆ. ದೇವರೇ, ಎಲ್ಲ ಜೀವಿಗಳು ರಕ್ಷಿಸಲ್ಪಟ್ಟಿವೆ. ದೇವರೇ, ನಿಮ್ಮ ಕೋಪವನ್ನು ಎದುರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನನ್ನೊಡನೆ ಇರುವ ಜೀವರಾಶಿಗಳಿಗೆ ದಯೆ ತೋರಿಸಿ. ಅವುಗಳು ಈ ಭೂಮಿಗೆ ನಿಮ್ಮಿಂದ ಕರೆದು ಬಂದಿರುವೆ. ನಾವೆಲ್ಲರೂ ಬೇಡಿಕೊಳ್ಳುವುದು ನಿಮ್ಮ ಪ್ರೀತಿಗಾಗಿ ಮಾತ್ರವೇ. ನೋಹ, ನಿನಗಾಗಿ ಮಾತ್ರವೇ ಈ ಭೂಮಿಯನ್ನು ನಾಶ ಮಾಡದೆ ಮತ್ತೆ ಜನಿಸುವುದಕ್ಕಾಗಿ ಬಿಟ್ಟಿದ್ದೇನೆ. ಎಲ್ಲರೂ ಸಂತೋಷವಾಗಿ ಬಾಳಿರಿ. ನಿಮ್ಮೆಲ್ಲರಿಗೂ ನನ್ನ ಆಶೀರ್ವಾದಗಳು. ಬಹಳ ಧನ್ಯವಾದಗಳು ನನ್ನ ಪ್ರೀತಿಯ ದೇವರೇ. ನೋಹನು ನೆಲ ಒಣಗಿದೆಯೇ ಎಂಬುದನ್ನು ತಿಳಿಯುವುದಕ್ಕಾಗಿ ಒಂದು ಕಾಗೆಯನ್ನು ಹೊರಗೆ ಬಿಟ್ಟನು. ಅದು ಹಿಂತಿರುಗಿತು. ಕೆಲವು ದಿನಗಳ ನಂತರ ಒಂದು ಪಾರಿವಾಳವನ್ನು ಬಿಟ್ಟನು. ಅದು ಹಾರಿ ಹೋಗಿ ಎಲ್ಲಿಯೂ ತನ್ನ ಕಾಲನ್ನು ಇಡಲು ಸಾಧ್ಯವಾಗಲಿಲ್ಲ. ಇದರಿಂದ ನೀರು ಇನ್ನೂ ಬತ್ತಲಿಲ್ಲ ಎಂದು ಅರಿತ ನೋಹ ಪಾರಿವಾಳವನ್ನು ಹಿಡಿದು ಮತ್ತೆ ನಾವೆಯಲ್ಲಿ ಬಿಟ್ಟು ತಾಳ್ಮೆಯಿಂದ ಇನ್ನೂ 7 ದಿನಗಳು ಕಾದಿದ್ದನು. ಮತ್ತೆ ಒಂದು ದಿನ ಹೊರಗೆ ಬಿಟ್ಟ ಪಾರಿವಾಳ ಹಿಂತಿರುಗಿದಾಗ ಅದರ ಕೊಕ್ಕಿನಲ್ಲಿ ಆಲಿವ್ ಮರದ ಎಲೆ ಇರುವುದನ್ನು ನೋಡಿ ನೋಹ ಭೂಮಿಯಲ್ಲಿ ನೆಲ ಒಣಗಿದೆ ಎಂಬುದನ್ನು ಅರಿತನು. ಆದರೂ ಇನ್ನೂ 7 ದಿನಗಳ ನಂತರ ನೋಹ ಪಾರಿವಾಳಗಳನ್ನು ಮತ್ತೆ ಹಾರಕ್ಕೆ ಬಿಟ್ಟನು. ಆದರೆ ಅದು ಈ ಸಲ ಹಿಂತಿರುಗಿ ಬರಲಿಲ್ಲ. ಈಗ ಎಲ್ಲ ಜೀವರಾಶಿಗಳು ಹೊರಗೆ ಹೋದರೆ ಯಾವ ಹಾನಿಯೂ ಇಲ್ಲದೆ ಬಾಳಬಹುದು ಎಂದು ಎಣಿಸಿದ ನೋಹ ಎಲ್ಲರನ್ನೂ ಸ್ವತಂತ್ರವಾಗಿ ಭೂಮಿಯಲ್ಲಿ ತಿರುಗಾಡಲು ಬಿಟ್ಟನು. 600ನೇ ವರ್ಷ 1ನೆಯ ತಿಂಗಳ 1ನೆಯ ದಿನ ನೋಹ ನಾವೆಯಿಂದ ಹೊರಗೆ ಬಂದು ನೀರು ಬತ್ತಿದ ಭೂಮಿಯನ್ನು ನೋಡಿದನು. ಈ ನಾವೆಯಲ್ಲಿರುವ ನನ್ನ ಮಕ್ಕಳು ಮತ್ತು ಎಲ್ಲ ಜೀವರಾಶಿಗಳ ಬಗ್ಗೆ ನಿಮಗೆ ತಿಳಿದಿದೆ. ಈ ಭೂಮಿಗೆ ಮತ್ತೆ ಜೀವ ಬಂದಿದೆ. ನೀರು ಬತ್ತಿ ಹೋಯಿತು. ಪ್ರಕಾಶವಾದ ಹೂವುಗಳೊಂದಿಗೆ ಭೂಮಿ ಹಸಿರಾಗಿ ಕಾಣಿಸುತ್ತಿದೆ. ದೇವರು ಬಹಳ ಕರುಣೆಯುಳ್ಳವನು, ಜೊತೆಗೆ ಕೋಪ ತಣಿದು ಶಾಂತನಾಗಿದ್ದಾನೆ. ಆದ್ದರಿಂದ ನಮ್ಮ ಸ್ವಂತ ಸ್ಥಳಕ್ಕೆ ಹೋಗಿ ದೇವರ ಈ ಅದ್ಭುತವಾದ ಭೂಮಿಯಲ್ಲಿ ಎಲ್ಲವನ್ನು ಅನುಭವಿಸಿ ಸಂತೋಷವನ್ನು ಪಡೆಯೋಣ. ನೋಹ ದೇವರಿಗೆ ತನ್ನ ಕೃತಜ್ಞತೆಗಳನ್ನು ಸಲ್ಲಿಸುವ ರೀತಿಯಲ್ಲಿ ದೇವರಿಗೆ ಒಂದು ಯಜ್ಞ ವೇದಿಕೆಯನ್ನು ಕಟ್ಟಿ ತನ್ನ ಪ್ರೀತಿಯನ್ನು ತೋರಿಸಿದನು. ದೇವರು ನೋಹವಿನ ಈ ಕೆಲಸದಿಂದ ಬಹಳ ತೃಪ್ತಿಯಾದರು. ನಾನಿನ್ನು ಮಾನವ ಕುಲಕ್ಕಾಗಿ ಈ ಭೂಮಿಯನ್ನು ದಂಡಿಸುವುದಿಲ್ಲ. ಮಾನವನ ಮನಸ್ಸು ಶುದ್ಧತೆ ಇಲ್ಲದೆ ಕೆಟ್ಟ ಭಾವನೆಗಳೊಂದಿಗೆ ತುಂಬಿ ಇರುವುದು. ಯಾವ ಜೀವರಾಶಿಯನ್ನು ಮಾನವ ಕುಲಕ್ಕಾಗಿ ನಾನು ನಾಶ ಮಾಡುವುದಿಲ್ಲ. ಈ ಭೂಮಿ ಇದೇ ರೀತಿ ಪ್ರಕಾಶವಾದ ಮುಂಜಾನೆ, ಉಷ್ಣ ತುಂಬಿದ ಮಧ್ಯಾಹ್ನದ ವೇಳೆ, ಸಂತೋಷವಾದ ಸಾಯಂಕಾಲ ವೇಳೆ, ತಂಪಾದ ರಾತ್ರಿಯ ವೇಳೆ ಎಂದು ತಿರುಗುತ್ತಲೇ ಇರುತ್ತದೆ. ಇಂದಿನಿಂದ ಈ ಭೂಮಿಯಲ್ಲಿ ಎಲ್ಲ ಜೀವರಾಶಿಗಳು ಸಂತೋಷವಾಗಿ ಜೀವಿಸಬಹುದು. ನಾನು ಯಾವುದನ್ನು ಇನಿಮೇಲೆ ನಾಶ ಮಾಡುವುದಿಲ್ಲ. ದೇವರು ನೋಹ ಮತ್ತು ಅವನ ಮಕ್ಕಳನ್ನು ಆಶೀರ್ವದಿಸಿ ಒಳ್ಳೆಯವರಾಗಿ ಬಾಳುವಂತೆ ಹೇಳಿದನು. ನೋಹ ಮತ್ತು ಅವರ ಮಕ್ಕಳು ಸಂತೋಷದಿಂದ ದೇವರ ಆಶೀರ್ವಾದವನ್ನು ಪಡೆದರು. ಬೇರೆಯವರಿಗೆ ಫಲ ಸಿಗುವಂತೆ ಜೀವಿಸಿ, ನಿಮ್ಮ ಸಂತತಿಗಳನ್ನು ಹುಟ್ಟಿಸಿ, ಭೂಮಿಯನ್ನು ಪೂರ್ಣಗೊಳಿಸುವಂತೆ ಮಾಡಿರಿ. ಭೂಮಿಯಲ್ಲಿ ಬಾಳುವ ಎಲ್ಲ ಜೀವರಾಶಿಗಳು ನಿಮಗಾಗಿ
ಪ್ರಾಣಿಗಳು, ಮರ, ಗಿಡ, ಬಳ್ಳಿ, ಮೀನು ಎಲ್ಲವೂ ನಿಮಗಾಗಿ. ನೀವು ನಿಮ್ಮ ಜೀವನದ ಅವಶ್ಯಕತೆಗಾಗಿ, ನಿಮ್ಮ ಆಹಾರಕ್ಕಾಗಿಯೂ ಅಗತ್ಯವಾದರೆ ಇವುಗಳನ್ನು ಉಪಯೋಗಿಸಿಕೊಳ್ಳಿರಿ. ಭೂಮಿಯ ಮೇಲಿರುವ ಎಲ್ಲದರ ಮೇಲೆಯೂ ನಿಮಗೆ ಪೂರ್ಣ ಹಕ್ಕು ನೀಡಲಾಗಿದೆ. ನಾನಿನ್ನೊಮ್ಮೆ ಈ ಭೂಮಿಯನ್ನು ನಾಶ ಮಾಡುವುದಿಲ್ಲ. ತಾವು ನೀಡಿದ ಪ್ರತಿಯೊಂದಕ್ಕೂ ಕೃತಜ್ಞತೆಗಳು ದೇವರೇ. ನಾವೆಯಿಂದ ಪ್ರಾಣಿಗಳು, ಪಕ್ಷಿಗಳು, ಹರಡುವ ಕ್ರಿಮಿಗಳು ಅಂತ ಎಲ್ಲವನ್ನೂ ಈ ಭೂಮಿಗೆ ತಂದನು. ಅವು ಎಲ್ಲವೂ ಬಹಳ ದಿನಗಳ ನಂತರ ಸೂರ್ಯನ ಬೆಳಕನ್ನು ನೋಡಿ ಬಹಳ ಸಂತೋಷಪಟ್ಟವು. ದೇವರಿಗೆ ಪರಿಪೂರ್ಣ ಕೃತಜ್ಞತೆಯನ್ನು ಸಲ್ಲಿಸುವಂತೆ ಎಲ್ಲಾ ಜೀವರಾಶಿಗಳು ಸಂತೋಷದಿಂದ ಅವರವರ ಸ್ಥಳಗಳಲ್ಲಿ ತಮ್ಮ ಜೀವನವನ್ನು ಪ್ರಾರಂಭಿಸಿದವು. ನೋಹನಿಗೆ ಶೇಮ್, ಹಾಮ್ ಮತ್ತು ಯಫೇತ್ ಅಂತ 3 ಗಂಡು ಮಕ್ಕಳಿದ್ದರು. ಈ ಘಟನೆಯ ನಂತರ ನೋಹ 350 ವರ್ಷಗಳು ಜೀವಿಸಿದನು. ನೋಹವಿನ ಜೀವನಕಾಲ 950 ವರ್ಷಗಳು ಆಗಿತ್ತು. ಲೋಕದ ಜನರ ಸಂತತಿಗಳು ಎಲ್ಲರೂ ನೋಹ ಮತ್ತು ಅವನ 3 ಮಕ್ಕಳ ಮೂಲಕವೇ ಪ್ರಾರಂಭವಾಯಿತು. ಎಲ್ಲ ಜೀವರಾಶಿಗಳು ಜೀವಿಸಲು ತಳದಿಯಾಗಿದ್ದದು ನೋಹವಿನ ಆ ನಾವೆ. ನೋವವಿನ ಮಕ್ಕಳು ಶೇಮ್, ಕಾಮ್ ಮತ್ತು ಯಫೇತ್ ತಮ್ಮ ವಂಶವನ್ನು ಅಭಿವೃದ್ಧಿ ಮಾಡಿದರು. ಎಲ್ಲ ಜೀವರಾಶಿಗಳು ತಮ್ಮ ಜಾತಿಯನ್ನು ಅಭಿವೃದ್ಧಿ ಮಾಡಿ ಭೂಮಿಯನ್ನು ತುಂಬಿಸಿತು. ಭಕ್ತಿಯೊಂದಿಗೆ ಪ್ರೀತಿಯನ್ನು ಪಡೆಯಲು ಒಬ್ಬ ಉನ್ನತನಾಗಿರಬೇಕೆನ್ನುವುದಿಲ್ಲ. ಯಾರು ಒಬ್ಬ ತನ್ನ ಕರ್ತವ್ಯವನ್ನು ನಿಷ್ಠೆ, ಯಥಾರ್ಥತೆಯಿಂದ ಮಾಡಿ ಪ್ರಾಮಾಣಿಕನಾಗಿ ನಡೆದುಕೊಳ್ಳುತ್ತಾನೋ ಅವನೇ ಸರ್ವಜ್ಞನಾದ ಆ ದೇವರ ಪ್ರೀತಿ, ಪ್ರಸಾದ ಮತ್ತು ಆಶೀರ್ವಾದವನ್ನು ಪಡೆಯಬಹುದು. ನೋಹ ನಿಜವಾದ ದೇವರ ಭಕ್ತ, ನೀತಿವಂತ ಹಾಗೂ ಒಳ್ಳೆ ಗುಣವಂತನಾಗಿದ್ದರಿಂದ ಈ ಭೂಮಿಯನ್ನು ಅಳಿವಿನಿಂದ ಕಾಪಾಡಿ ಎಲ್ಲ ಜೀವರಾಶಿಯನ್ನು ಕಾಪಾಡಿದನು ಎಂಬುದಕ್ಕೆ ಈ ನಿಜ ಕಥೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿ ವಿವರಿಸುತ್ತದೆ. ಪ್ರೀತಿಯ ಕಂದಮ್ಮಗಳೇ, ಈ ರೋಮಾಂಚನಗೊಳಿಸುವ ಯಾತ್ರೆ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿರಬೇಕು. ನೀವು ಈ ಯಾತ್ರೆಯಲ್ಲಿ ಸಮುದ್ರ, ಪರ್ವತ, ಮರಳು ಭೂಮಿ, ವಿಧ ವಿಧವಾದ ಪ್ರಾಣಿಗಳು, ಪಕ್ಷಿ ಹಾಗೂ ಮೀನುಗಳನ್ನು ನೋಡಿದ್ರಿ. ಮಕ್ಕಳೇ, ಈ ಕಥೆಯ ಉದ್ದೇಶವನ್ನು ಮರೆಯದಿರಿ. ನಿಜವನ್ನೇ ಹೇಳಿ ದೇವರ ವಚನಗಳ ಮೇಲೆ ಗಮನವಿಡಿ. ಸೋ ಮಕ್ಕಳೇ, ಬೇಗನೆ ಇನ್ನೊಂದು ಒಳ್ಳೆ ಕಥೆಯ ಜೊತೆ ಮತ್ತೆ ನಾವು ಭೇಟಿಯಾಗೋಣ. ಈ ಅಜ್ಜಿಯ ಮಾತನ್ನು ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ.